ಕ್ವಾಂಟಮ್ ಯುಗದ ಆರಂಭ, ಸಾಮರ್ಥ್ಯಗಳು ಮತ್ತು ಸವಾಲುಗಳು. ಕ್ವಾಂಟಮ್ ಏಜ್ ಬಿಗಿನ್ಸ್, ಪೊಟೆನ್ಷಿಯಲ್ಸ್ ಆ್ಯಂಡ್ ಚಾಲೆಂಜಸ್ ಎಂಬ ವಿಷಯದ ಬಗ್ಗೆ ವಿಸ್ತಾರವಾಗಿ ನೋಡೋಣ. ಪ್ರಸ್ತುತಿ ರಾಜು ಭೂಶೆಟ್ಟಿ. ಮೊಟ್ಟ ಮೊದಲಿಗೆ ಏನಿದು ಕ್ವಾಂಟಮ್ ವಿಜ್ಞಾನ ಅಥವಾ ಕ್ವಾಂಟಮ್ ಎಂದರೇನು ಎಂಬ ಒಂದು ಪ್ರಶ್ನೆ ಪ್ರತಿಯೊಬ್ಬರನ್ನು ಕಾಡಿರುತ್ತೆ. ಹಾಗಾದರೆ ಏನಿದು ಕ್ವಾಂಟಮ್ ಎಂಬುದನ್ನು ನೋಡುವುದಾದರೆ, ಕ್ವಾಂಟಮ್ ಎಂದರೆ ಸರಳ ಅರ್ಥದಲ್ಲಿ ಹೇಳುವುದಾದರೆ ಚಿಕ್ಕದು ಎಂದರ್ಥ. ಎಷ್ಟು ಚಿಕ್ಕದು ಎಂದರೆ ಅತಿ ಚಿಕ್ಕದು. ಎಷ್ಟೊಂದು ಚಿಕ್ಕದು ಎಂದರೆ ಅದು ಪರಮಾಣುವಿಗಿಂತಲೂ ಚಿಕ್ಕದು ಎಂದು ಹೇಳಬಹುದು. ಕ್ವಾಂಟಮ್ ವಿಜ್ಞಾನವು ಒಂದು ವಿಜ್ಞಾನದ ಶಾಖೆಯಾಗಿದ್ದು, ಇದು ಪರಮಾಣುಗಳನ್ನು ಒಳಗೊಂಡಂತೆ ಪರಮಾಣುಗಳಿಗಿಂತಲೂ ಚಿಕ್ಕದಾದ ಎಲೆಕ್ಟ್ರಾನ್ಗಳು, ಪ್ರೋಟಾನ್ಗಳು, ಕ್ವಾರ್ಕ್ಸ್ಗಳನ್ನು ಅಧ್ಯಯನ ಮಾಡುವುದಾಗಿದೆ ಎಂದು ಹೇಳುತ್ತೇವೆ. ಇದನ್ನೇ ನಾವು ಕ್ವಾಂಟಮ್ ಭೌತವಿಜ್ಞಾನ, ಕ್ವಾಂಟಮ್ ಫಿಸಿಕ್ಸ್ ಅಂತ ಹೇಳ್ತೀವಿ, ಅಥವಾ ಕ್ವಾಂಟಮ್ ಮೆಕ್ಯಾನಿಕ್ಸ್ ಎಂದು ಕೂಡ ಕರೆಯುತ್ತೇವೆ. ಏನಿದು ಕ್ವಾಂಟಮ್ ವಿಜ್ಞಾನ? ಕ್ವಾಂಟಮ್ ವಿಜ್ಞಾನವು ಪರಮಾಣು ಮತ್ತು ಉಪಪರಮಾಣುವಿನ ಮಟ್ಟದಲ್ಲಿ ದ್ರವ್ಯ ಮತ್ತು ಶಕ್ತಿಯ ವರ್ತನೆಯನ್ನು ಒಳಗೊಂಡಂತೆ ವಿಶ್ವದ ಮೂಲಭೂತ ಸ್ವರೂಪವನ್ನು ಅಧ್ಯಯನ ಮಾಡುತ್ತದೆ. ಅಂದರೆ ಇದು ಎಲೆಕ್ಟ್ರಾನ್ಗಳು, ಪ್ರೋಟಾನ್ಗಳು, ನ್ಯೂಟ್ರಾನ್ಗಳು, ಕ್ವಾರ್ಕ್ಗಳು ಮತ್ತು ಗ್ಲೂವಾನ್ಗಳ ಗುಣಲಕ್ಷಣಗಳು ಮತ್ತು ವರ್ತನೆಯನ್ನು ವಿವರಿಸುತ್ತದೆ ಎಂದು ನಾವು ಹೇಳುತ್ತೇವೆ. ಈ ಕಣಗಳು ಪರಸ್ಪರ ಹೇಗೆ ವರ್ತಿಸುತ್ತವೆ ಮತ್ತು ಬೆಳಕು, ಎಕ್ಸ್ ಕಿರಣಗಳು ಮತ್ತು ಗ್ಯಾಮಾ ಕಿರಣಗಳಂತಹ ವಿದ್ಯುತ್ ಕಾಂತೀಯ ವಿಕಿರಣದೊಂದಿಗೆ ಹೇಗೆ ವರ್ತಿಸುತ್ತವೆ ಎಂಬುದನ್ನು ಈ ವಿಜ್ಞಾನವು ವಿವರಿಸುತ್ತದೆ. ಬಹಳಷ್ಟು ವಿಜ್ಞಾನಿಗಳು ಕ್ವಾಂಟಮ್ ವಿಜ್ಞಾನಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ಅವರುಗಳಲ್ಲಿ ಕೆಲವರನ್ನು ನಾವು ಹೆಸರಿಸುವುದಾದರೆ ಮ್ಯಾಕ್ಸ್ ಪ್ಲಾಂಕ್, ಆಲ್ಬರ್ಟ್ ಐನ್ಸ್ಟೀನ್, ನೀಲ್ಸ್ ಬೋರ್, ಲೂಯಿಸ್ ಡಿ ಬ್ರೊಗ್ಲಿ, ಮ್ಯಾಕ್ಸ್ ಬಾರ್ನ್, ಪಾಲ್ ಡಿರಾಕ್, ವರ್ನರ್ ಹೈಸೆನ್ಬರ್ಗ್, ವೋಲ್ಫ್ಗ್ಯಾಂಗ್ ಪೌಲಿ, ಎರ್ವಿನ್ ಶ್ರೋಡಿಂಗರ್ ಮತ್ತು ರಿಚರ್ಡ್ ಫೆನ್ಮನ್ ಅನ್ನುವಂಥ ವಿಜ್ಞಾನಿಗಳು ಸಾಕಷ್ಟು ಕೊಡುಗೆಯನ್ನು ಈ ಒಂದು ಕ್ವಾಂಟಮ್ ವಿಜ್ಞಾನ ಕ್ಷೇತ್ರಕ್ಕೆ ನೀಡಿದ್ದಾರೆ ಎಂದು ನಾವು ಹೇಳ್ತೇವೆ. ಆ ಎಲ್ಲ ವಿಜ್ಞಾನಿಗಳ ಭಾವಚಿತ್ರವನ್ನು ತಾವಿಲ್ಲಿ ಕಾಣಬಹುದಾಗಿದೆ. ಕ್ವಾಂಟಮ್ ವಿಜ್ಞಾನವನ್ನು ಹೇಗೆ ಅಧ್ಯಯನ ಮಾಡಲಾಗಿದೆ ಎಂಬುದನ್ನು ನಾವು ನೋಡುವುದಾದರೆ, ವಿಜ್ಞಾನಿಗಳು ಕ್ವಾಂಟಮ್ ವಿಜ್ಞಾನವನ್ನು ವಿವಿಧ ಕ್ಷೇತ್ರಗಳ ಮೂಲಕ ಅಧ್ಯಯನ ಮಾಡುತ್ತಾರೆ. ಮುಖ್ಯವಾಗಿ ಕಣ ಭೌತಶಾಸ್ತ್ರ, ಸೈದ್ಧಾಂತಿಕ ಕ್ವಾಂಟಮ್ ಭೌತಶಾಸ್ತ್ರ, ಕಂಡೆನ್ಸ್ಡ್ ಮ್ಯಾಟರ್ ಭೌತಶಾಸ್ತ್ರ, ಕ್ವಾಂಟಮ್ ರಸಾಯನಶಾಸ್ತ್ರ, ಕಂಪ್ಯೂಟರ್ ವಿಜ್ಞಾನ, ಗಣಿತಶಾಸ್ತ್ರ ಮತ್ತು ಎಂಜಿನಿಯರಿಂಗ್. ಹೀಗೆ ಏನು ಮಾಡ್ತಾರೆ ಅಂದರೆ ಕ್ವಾಂಟಮ್ ವಿಜ್ಞಾನವನ್ನು ಈ ವಿವಿಧ ಕ್ಷೇತ್ರಗಳ ಮೂಲಕ ಅವರು ಅಧ್ಯಯನ ಮಾಡ್ತಾರೆ ಅಂತ ಹೇಳ್ತೇವೆ. ಮುಂದಿನ ಒಂದು ವಿಷಯವನ್ನು ನಾವು ನೋಡೋದಾದರೆ, ಕ್ವಾಂಟಮ್ ಯುಗದ ಆರಂಭ, ಸಾಮರ್ಥ್ಯಗಳು ಮತ್ತು ಸವಾಲುಗಳು. ಕ್ವಾಂಟಮ್ ಯುಗವು ವಿಜ್ಞಾನ ಮತ್ತು ತಂತ್ರಜ್ಞಾನದಲ್ಲಿ ಹೊಸ ಯುಗವನ್ನು ಸೂಚಿಸುತ್ತದೆ ಎಂದು ನಾವು ಹೇಳುತ್ತೇವೆ. ಇಲ್ಲಿ ಕ್ವಾಂಟಮ್ ಮೆಕ್ಯಾನಿಕ್ಸನ್ನು ಕಂಪ್ಯೂಟಿಂಗ್, ಸಂವಹನ, ಸಂವೇದನೆ ಅಂದರೆ ಸೆನ್ಸಾರ್ಸ್ ಅಂತ ಏನು ಹೇಳ್ತೇವಲ್ಲ, ಸಂವೇದನೆಯಂತಹ ಕ್ಷೇತ್ರಗಳಲ್ಲಿ ಕ್ರಾಂತಿಯನ್ನುಂಟು ಮಾಡಲು ಬಳಸಿಕೊಳ್ಳಲಾಗುತ್ತದೆ. ಸಾಂಪ್ರದಾಯಿಕ ಕಂಪ್ಯೂಟಿಂಗ್ ಯುಗವು 20ನೇ ಶತಮಾನವನ್ನು ಪರಿವರ್ತಿಸಿದಂತೆಯೇ ಕ್ವಾಂಟಮ್ ಯುಗವು 21ನೇ ಶತಮಾನವನ್ನು ಮರು ವ್ಯಾಖ್ಯಾನಿಸಲು ಸಜ್ಜಾಗಿದೆ ಎಂದು ನಾವು ಹೇಳುತ್ತೇವೆ. ಏನಿದು ಕ್ವಾಂಟಮ್ ಯುಗ ಎಂದರೇನು ಎಂಬುದನ್ನು ನಾವು ನೋಡುವುದಾದರೆ, ಕ್ವಾಂಟಮ್ ಯುಗವು ಕ್ವಾಂಟಮ್ ತಂತ್ರಜ್ಞಾನಗಳು, ಮುಖ್ಯವಾಗಿ ಕ್ವಾಂಟಮ್ ಕಂಪ್ಯೂಟಿಂಗ್, ಕ್ವಾಂಟಮ್ ಸಂವಹನ ಮತ್ತು ಕ್ವಾಂಟಮ್ ಸೆನ್ಸಿಂಗ್ ಅಂದರೆ ಸಂವೇದನೆ ಸಿದ್ಧಾಂತಗಳು ಮತ್ತು ಪ್ರಯೋಗಾಲಯಗಳಲ್ಲಿ ಪ್ರಯೋಗಗಳಿಂದ ದೊರೆತಂತಹ ಪ್ರಾಯೋಗಿಕ ಫಲಿತಾಂಶಗಳನ್ನು
ದೊಡ್ಡ ಪ್ರಮಾಣದಲ್ಲಿ ಬಳಸುವತ್ತ ಮುನ್ನಡೆಯುವ ಅವಧಿಯನ್ನು ನಾವು ಕ್ವಾಂಟಮ್ ಯುಗ ಎಂದು ಕರೆಯುತ್ತೇವೆ. ಆರೋಗ್ಯದಿಂದ ಈ ಕ್ವಾಂಟಮ್ ಯುಗದ ಸಾಮರ್ಥ್ಯಗಳನ್ನು ನಾವು ನೋಡ್ತಾ ಹೋದರೆ ಸಾಕಷ್ಟು ರೀತಿಯಲ್ಲಿ ನಮ್ಮ ಜೀವನವನ್ನು ಇದು ಪ್ರಭಾವಿಸಿದೆ ಎಂದು ನಾವು ಹೇಳ್ತೇವೆ. ಮುಖ್ಯವಾಗಿ ಆರೋಗ್ಯದಿಂದ ಶಕ್ತಿಯವರೆಗೆ, ಶಕ್ತಿಯಿಂದ ಪರಿಸರ ರಕ್ಷಣೆಯವರೆಗೆ ಕ್ವಾಂಟಮ್ ವಿಜ್ಞಾನದ ಸಾಕಷ್ಟು ಅನ್ವಯಗಳಿವೆ. ಶಕ್ತಿಯ ಮುಗ್ಗಟ್ಟು ಬಗ್ಗೆ ಒಮ್ಮೆ ಯೋಚಿಸಿದಾಗ ಫೋಟೋನಿಕ್ಸ್ ಎಂಬುದು ಅತ್ಯುತ್ತಮ ಗುಣಮಟ್ಟದ ಸಾಮರ್ಥ್ಯದಿಂದ ಕೂಡಿರುವ ಸೌರಕೋಶಗಳನ್ನು ಅಭಿವೃದ್ಧಿಪಡಿಸುವಲ್ಲಿ ಮುಂಚೂಣಿಯಲ್ಲಿದೆ ಎಂದು ಹೇಳುತ್ತೇವೆ. ಈ ಸೌರಕೋಶಗಳು ನಾವು ಸೂರ್ಯನಿಂದ ಶಕ್ತಿಯನ್ನು ಹೇಗೆ ಪಡೆಯುತ್ತೇವೆ ಎಂಬುದನ್ನು ಕ್ರಾಂತಿಗೊಳಿಸಬಹುದು. ಭವಿಷ್ಯದಲ್ಲಿ ಪ್ರತಿಯೊಬ್ಬರಿಗೂ ಶುದ್ಧವಾದ ಶಕ್ತಿ ದೊರೆಯಬಲ್ಲದು ಎಂಬುದನ್ನು ಕಲ್ಪಿಸಿಕೊಂಡರೆ ಅದಕ್ಕೆ ಕಾರಣವೂ ಕೂಡ ಇದೇ ಕ್ವಾಂಟಮ್ ವಿಜ್ಞಾನವಾಗಿದೆ ಎಂದು ನಾವು ಹೇಳುತ್ತೇವೆ. ಮುಖ್ಯವಾಗಿ ಇಂದು ನಾವು ಹೊಂದಿರುವ ಅತ್ಯಂತ ಶಕ್ತಿಶಾಲಿ ಸೂಪರ್ ಕಂಪ್ಯೂಟರ್ಗಳಿಗಿಂತ ಟ್ರಿಲಿಯನ್ ಗಟ್ಟಲೆ ಪಟ್ಟು, ನೋಡು, ಜಸ್ಟ್ ಯು ಥಿಂಕ್, ಟ್ರಿಲಿಯನ್ ಗಟ್ಟಲೆ ಪಟ್ಟು ವೇಗವಾಗಿ ಲೆಕ್ಕಾಚಾರಗಳನ್ನು ನಿರ್ವಹಿಸುವ ಕಂಪ್ಯೂಟರನ್ನು ಒಮ್ಮೆ ಕಲ್ಪಿಸಿಕೊಳ್ಳಿ. ಇದುವೇ ಕ್ವಾಂಟಮ್ ಕಂಪ್ಯೂಟರ್ಗಳ ಶಕ್ತಿಯಾಗಿದೆ ಎಂದು ನಾವು ಹೇಳುತ್ತೇವೆ. ಅಂದರೆ ಇವು ನಮ್ಮ ಸಾಮಾನ್ಯ ಕಂಪ್ಯೂಟರ್ಗಳಿಗಿಂತ ಹೆಚ್ಚು ಶಕ್ತಿಶಾಲಿಯಾಗಿವೆ ಎಂದು ನಾವು ಹೇಳಬಹುದು. ಹಾಗಾದರೆ ಯಾವ ಅಂಶವು ಈ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ಶಕ್ತಿಶಾಲಿಯಾಗುವಂತೆ ಮಾಡಿದೆ ಎಂಬುದನ್ನು ನೋಡಿದಾಗ ಕಂಪ್ಯೂಟರ್ ಕಾರ್ಯನಿರ್ವಹಿಸುವ ವೇಗವು ಮಾಹಿತಿಯನ್ನು ಹೇಗೆ ಸಂಗ್ರಹಿಸಲಾಗುತ್ತದೆ ಮತ್ತು ಸಂಸ್ಕರಿಸಲಾಗುತ್ತದೆ ಎಂಬುದನ್ನು ಅವಲಂಬಿಸಿರುತ್ತದೆ ಎಂದು ನಾವು ಹೇಳುತ್ತೇವೆ. ರೆಗ್ಯುಲರ್ ಕಂಪ್ಯೂಟರ್ಗಳು, ಮುಖ್ಯವಾಗಿ ರೆಗ್ಯುಲರ್ ಕಂಪ್ಯೂಟರ್ಗಳು ಬಿಟ್ಗಳನ್ನು ಬಳಸುತ್ತವೆ. ಬಿಟ್ಗಳು ಅಂದರೆ ಅದು 0 ಅಥವಾ 1 ಆಗಿರಬಹುದು. 0 ಅಥವಾ 1 ಇವುಗಳನ್ನು ಬಿಟ್ ಅಂತ ಹೇಳ್ತೇವೆ. ಬಿಟ್ಸ್ ನಮ್ಮ ರೆಗ್ಯುಲರ್ ಈಗ ನಾವು ಬಳಸುವಂಥ ಕಂಪ್ಯೂಟರ್ಗಳು ಅಥವಾ ರೆಗ್ಯುಲರ್ ಕಂಪ್ಯೂಟರ್ಗಳು ಬಿಟ್ಗಳನ್ನು ಅಂದರೆ 0 ಅಥವಾ 1 ಬಳಸ್ಕೊಳ್ತವೆ ಅಂತ ಹೇಳ್ತೀವಿ. ಆದರೆ ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಕ್ವಾಂಟಮ್ ಕಂಪ್ಯೂಟರ್ಗಳು ಕ್ವಿಬಿಟ್ಸ್ ಅಥವಾ ಕ್ವಿಬಿಟ್ಗಳನ್ನು ಬಳಸುತ್ತವೆ. ಏನಿದು ಬಿಟ್ ಮತ್ತು ಕ್ವಿಬಿಟ್ ಅಂತಂದರೆ, ಅದು ಕ್ವಿಬಿಟ್ ಅಂದರೆ ಅದು ಅದೇ ಸಮಯದಲ್ಲಿ 0 ಮತ್ತು 1 ಆಗಿರಬಹುದು. ನೋಡ್ರಿ, ಬಿಟ್ 0 ಅಥವಾ 1 ಆಗಿರುತ್ತೆ. ಕ್ವಿಬಿಟ್ ಅದೇ ಸಮಯದಲ್ಲಿ 0 ಮತ್ತು 1 ಆಗಿರಬಹುದು. ಸಂಕ್ಷಿಪ್ತವಾಗಿ ಹೇಳುವುದಾದರೆ ಬಿಟ್ ಎಂದರೆ ಹೆಡ್. ಒಂದು ನಾಣ್ಯವನ್ನು ನಾವು ಕಾಯಿನ್ ತೆಗೆದುಕೊಂಡಾಗ ಅದರ ಹೆಡ್ ಏನಿರುತ್ತೆಲ್ಲ ಅದು 1 ಅಂತ ನಾವು ಹೇಳಿದ್ವಿ ಅಂದರೆ ಅದರ ಇನ್ನೊಂದು ಮುಖ ಅಥವಾ ಟೇಲ್ ಏನಿರುತ್ತೆ ಅಂದರೆ 0 ತೋರಿಸುವ ಸಾಮಾನ್ಯ ನಾಣ್ಯವಿದ್ದಂತೆ ಎಂದು ನಾವು ಹೇಳಬಹುದು. ಅಂದರೆ ಒಂದು ನಾಣ್ಯದಲ್ಲಿ 2 ಮುಖಗಳಿರುತ್ತವೆ. ಆ ಮೇಲ್ಮುಖ ಅಥವಾ ಹೆಡ್ 1 ಅಂದ್ಕೊಂಡ್ವಿ ಅಂದರೆ ಕೆಳಭಾಗ ಅಥವಾ ಅದರದ್ದು ಟೇಲ್ ಏನಿರುತ್ತೆ ಅಂದರೆ 0 ಅನ್ನು ಸೂಚಿಸುತ್ತದೆ ಎಂದು ಹೇಳುತ್ತೇವೆ. ಇದು ಬಿಟ್ಗಳಿಗೆ ಸಂಬಂಧಿಸಿದಂತೆ. ಆದರೆ ಕ್ವಿಬಿಟ್ ಹೇಗಿರುತ್ತೆ ಅಂದರೆ ಗಾಳಿಯಲ್ಲಿ ತಿರುಗುವ ನಾಣ್ಯದಂತೆ ಎಂದು ನಾವು ಹೇಳುತ್ತೇವೆ. ಅಂದರೆ ಆ ನಾಣ್ಯ ತಿರುಗುವುದನ್ನು ನಿಲ್ಲಿಸುವವರೆಗೂ ನಾವು ಅಳತೆ ಮಾಡಲಾಗುತ್ತದೆ ಎಂದು ಹೇಳ್ತೇವೆ. ಅಂದರೆ ಆ ನಾಣ್ಯದ ಹೆಡ್ ಮತ್ತು ಟೇಲ್ ಎರಡನ್ನೂ ಕೂಡ ಏಕಕಾಲದಲ್ಲಿ ಹೊಂದಿರುತ್ತದೆ ಎಂದು ನಾವು ಹೇಳುತ್ತೇವೆ. ನೆಕ್ಸ್ಟ್ ಏನು ಅಂತಂದರೆ ಈ ಕ್ವಾಂಟಮ್ ಕಂಪ್ಯೂಟಿಂಗ್ ನಮ್ಮ ಜೀವನವನ್ನು ಹೇಗೆ ಬದಲಾಯಿಸಬಹುದು ಎಂಬುದನ್ನು ನೋಡುವುದಾದರೆ ಪರಮಾಣು ಮಟ್ಟದಲ್ಲಿ ಹೊಸ ಸಾಮಗ್ರಿಗಳನ್ನು ವಿನ್ಯಾಸಗೊಳಿಸುವುದು ವೆರಿ ಇಂಪಾರ್ಟೆಂಟ್. ನಂತರ ನಿರ್ದಿಷ್ಟ ರೋಗಗಳಿಗೆ ನಿಖರವಾದ ಔಷಧಿಯನ್ನು ಅಭಿವೃದ್ಧಿಪಡಿಸುವುದು, ನಮ್ಮ ಅನನ್ಯ DNA ಆಧಾರಿತ ವೈಯಕ್ತೀಕರಿಸಿದ ಚಿಕಿತ್ಸಾ ಯೋಜನೆಗಳನ್ನು ಅಭಿವೃದ್ಧಿಪಡಿಸುವುದು ಕೂಡ ಸಾಧ್ಯವಾಗಬಹುದು. ಇತರ ಕ್ಷೇತ್ರಗಳ ಬಗ್ಗೆ ನೋಡುವುದಾದರೆ ಕ್ವಾಂಟಮ್ ಕಂಪ್ಯೂಟಿಂಗ್ ಶಕ್ತಿ ಅಥವಾ ಪರಿಸರ ವಿಜ್ಞಾನದಂಥ ಕ್ಷೇತ್ರವನ್ನು ಪ್ರಭಾವಿಸಬಲ್ಲದೆ ಎಂದು ಪ್ರಶ್ನಿಸಿದಾಗ ಹೌದು ಎಂಬ ಉತ್ತರವನ್ನೇ ನಾವು ನೀಡಬೇಕಾಗತ್ತೆ ಅಂತೇಳಿ ಹೇಳ್ತೇವೆ. ಕ್ವಾಂಟಮ್ ಕಂಪ್ಯೂಟಿಂಗ್ ಸಾಂಪ್ರದಾಯಿಕ ಕಂಪ್ಯೂಟರ್ಗಳ ವ್ಯಾಪ್ತಿಯನ್ನು ಮೀರಿದ ಸಮಸ್ಯೆಗಳನ್ನು ಪರಿಹರಿಸುತ್ತದೆ. ಅಂದರೆ ಸೂಪರ್ ಫಾಸ್ಟ್ ಲೆಕ್ಕಾಚಾರಗಳನ್ನು ನಿರ್ವಹಿಸಬಲ್ಲದು.
ಸಾಂಪ್ರದಾಯಿಕ ಕಂಪ್ಯೂಟರ್ಗಳು ವರ್ಷಗಟ್ಟಲೆ ಸಮಯ ತೆಗೆದುಕೊಳ್ಳುವುದನ್ನು ಇವು ಯಾವುವು ಅಂದರೆ ಕ್ವಾಂಟಮ್ ಕಂಪ್ಯೂಟರ್ಗಳು ಇವು ಕೆಲವೇ ನಿಮಿಷಗಳಲ್ಲಿ ಸಮಸ್ಯೆಗಳಿಗೆ ಪರಿಹಾರವನ್ನು ಒದಗಿಸಬಲ್ಲವು ಎಂದು ಹೇಳುತ್ತೇವೆ. ಹೊಸ ಔಷಧಿಗಳು ಅಥವಾ ವಸ್ತುಗಳನ್ನು ವಿನ್ಯಾಸಗೊಳಿಸಲು ಪರಮಾಣುಗಳು ಮತ್ತು ಅಣುಗಳನ್ನು ಅನುಕರಿಸುವಲ್ಲಿಯೂ ಕೂಡ ಇದು ಸಹಾಯ ಮಾಡುತ್ತದೆ ಎಂದು ನಾವು ಹೇಳುತ್ತೇವೆ. ಮುಂದಿನ ಒಂದು ಉಪಯೋಗಗಳನ್ನು ನೋಡುವುದಾದರೆ ಹವಾಮಾನ ನಿಯಂತ್ರಣ ಇರ್ಬೋದು, ಹಣಕಾಸು ನಿರ್ವಹಣೆ, ಕೃತಕ ಬುದ್ಧಿಮತ್ತೆ ಕ್ಷೇತ್ರಗಳಲ್ಲೂ ಕೂಡ ಕ್ವಾಂಟಮ್ ವಿಜ್ಞಾನ ಸಾಕಷ್ಟು ಪ್ರಭಾವ ಬೀರಬಲ್ಲದು. ಕ್ವಾಂಟಮ್ ಕೀ ಬಳಸಿ ಸಂವಹನವನ್ನು ಸೈದ್ಧಾಂತಿಕವಾಗಿ ಹ್ಯಾಕ್ ಪ್ರೂಫ್ ಮಾಡಬಹುದು, ಅಂದರೆ ಹ್ಯಾಕ್ ಆಗದಂತೆಯೂ ಕೂಡ ನಾವು ರಕ್ಷಣೆ ಮಾಡಬಹುದು ಅಂತ ಹೇಳ್ತೇವೆ. ಸುರಕ್ಷಿತ ಡೇಟಾ ವರ್ಗಾವಣೆಯನ್ನು ಖಚಿತಪಡಿಸುತ್ತದೆ, ಅಂದರೆ ರಕ್ಷಣೆ, ಬ್ಯಾಂಕಿಂಗ್ ಮತ್ತು ಸರ್ಕಾರದಂಥ ಕ್ಷೇತ್ರಗಳಲ್ಲಿ ಸೂಕ್ಷ್ಮ ಮಾಹಿತಿಯನ್ನು ಕೂಡ ರಕ್ಷಿಸುತ್ತದೆ ಎಂದು ನಾವು ಹೇಳುತ್ತೇವೆ. ಕ್ವಾಂಟಮ್ ಸಂವೇದಕಗಳು, ಸೆನ್ಸಾರ್ಸ್ ಅಂತ ಹೇಳ್ತೀವಿ. ಕ್ವಾಂಟಮ್ ಸೆನ್ಸಾರ್ಸ್ ಅಥವಾ ಸಂವೇದಕಗಳು ಇವು ಹೆಚ್ಚಿನ ನಿಖರತೆಯನ್ನು ಹೊಂದಿರುತ್ತೆ. ಕ್ವಾಂಟಮ್ ಸಂವೇದಕಗಳು ವೈದ್ಯಕೀಯ ಚಿತ್ರಣ, ಭೂವಿಜ್ಞಾನದಲ್ಲಿ ಉಪಯುಕ್ತವಾದ ಕಾಂತೀಯ ಗುರುತ್ವಾಕರ್ಷಣೆ ಅಥವಾ ವಿದ್ಯುತ್ ಕ್ಷೇತ್ರಗಳಲ್ಲಿನ ಸೂಕ್ಷ್ಮ ಬದಲಾವಣೆಗಳನ್ನು ಪತ್ತೆ ಮಾಡಲು ಬಳಸಬಹುದು. ಉಪಗ್ರಹಗಳಿಲ್ಲದ GPS ಅಂದರೆ ಕ್ವಾಂಟಮ್ ಗೇರೋಸ್ಕೋಪ್ಗಳು ಉಪಗ್ರಹ ಸಂಕೇತಗಳಿಲ್ಲದೆಯೂ ಸಂಚರಿಸಬಲ್ಲವು. ಮೆದುಳಿನ ಚಿತ್ರಣ, ಗುರುತ್ವಾಕರ್ಷಣೆಯ ಅಲೆಗಳನ್ನು ಪತ್ತೆ ಹಚ್ಚುವುದು, ಖನಿಜ ಪರಿಶೋಧನೆಯಲ್ಲಿಯೂ ಕೂಡ ಏನಾಗುತ್ತೆ ಅಂದರೆ ಈ ಕ್ವಾಂಟಮ್ ಸಂವೇದಕಗಳು ಉಪಯೋಗಕ್ಕೆ ಬರಬಹುದು ಅಂತೇಳಿ ನಾವು ಹೇಳ್ತೇವೆ. ಮುಂದಿನ ಕೆಲವು ಉಪಯೋಗಗಳನ್ನು ನಾವು ನೋಡುವುದಾದರೆ ಕಂಪ್ಯೂಟರ್ಗಳು ಮತ್ತು ಸ್ಮಾರ್ಟ್ಫೋನ್ಗಳು. ಕ್ವಾಂಟಮ್ ರಸಾಯನಶಾಸ್ತ್ರವನ್ನು ಕಂಪ್ಯೂಟರ್ಗಳು ಮತ್ತು ಸ್ಮಾರ್ಟ್ಫೋನ್ಗಳಂತಹ ಸೆಮಿಕಂಡಕ್ಟರ್ ಆಧಾರಿತ ಎಲೆಕ್ಟ್ರಾನಿಕ್ ವಿನ್ಯಾಸದಲ್ಲಿ ಬಳಸಲಾಗುತ್ತದೆ. ಲೇಸರ್ಗಳು, ಮುಖ್ಯವಾಗಿ ಲೇಸರ್ಗಳನ್ನು ಅಭಿವೃದ್ಧಿಪಡಿಸಲು ಕ್ವಾಂಟಮ್ ಮೆಕ್ಯಾನಿಕ್ಸನ್ನು ಬಳಸಲಾಗುತ್ತದೆ. ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕಗಳು, ಕ್ವಾಂಟಮ್ ಮೆಕ್ಯಾನಿಕ್ಸನ್ನು ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕಗಳಲ್ಲಿ ಪರಮಾಣು ವ್ಯವಸ್ಥೆ ಮತ್ತು ವಸ್ತುಗಳ ಸ್ಫಟಿಕ ರಚನೆಯನ್ನು ಅರ್ಥ ಮಾಡಿಕೊಳ್ಳಲು ಬಳಸಲಾಗುತ್ತದೆ ಎಂದು ನಾವು ಹೇಳುತ್ತೇವೆ. ಪರಮಾಣು ಗಡಿಯಾರಗಳು, ಕ್ವಾಂಟಮ್ ಮೆಕ್ಯಾನಿಕ್ಸನ್ನು ಮುಖ್ಯವಾಗಿ ಪರಮಾಣು ಗಡಿಯಾರಗಳಲ್ಲಿಯೂ ಕೂಡ ಬಳಸಲಾಗುತ್ತದೆ. ಇದನ್ನು GPS-ಗಾಗಿ ಬಳಸಲಾಗುತ್ತದೆ. ಪ್ರತಿದೀಪಕ ದೀಪಗಳು, ಟ್ಯೂಬ್ಲೈಟ್ಗಳು ಮತ್ತು ಕರ್ಲಿ ಬಲ್ಬ್ಗಳಿಂದ ಉತ್ಪತ್ತಿಯಾಗುವ ಬೆಳಕಿಗೆ ಕ್ವಾಂಟಮ್ ವಿದ್ಯಮಾನಗಳು ಕಾರಣವಾಗಿವೆ. ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳು ಅಂತ ಹೇಳ್ತೀವಿ, ಅಂದರೆ ಇಂಟಿಗ್ರೇಟೆಡ್ ಸರ್ಕ್ಯೂಟ್ಗಳನ್ನು ಅಭಿವೃದ್ಧಿಪಡಿಸಲು ಕ್ವಾಂಟಮ್ ಮೆಕ್ಯಾನಿಕ್ಸನ್ನು ಬಳಸಲಾಗುತ್ತದೆ. ಅಣುಗಳನ್ನು ಅರ್ಥ ಮಾಡಿಕೊಳ್ಳುವುದು, ಅಂದರೆ ಅಣುಗಳನ್ನು ರೂಪಿಸಲು ಕೋವೆಲೆನ್ಸಿಯ ಬಂಧಗಳಿಂದ ಪರಮಾಣುಗಳು ಹೇಗೆ ಸೇರುತ್ತವೆ ಎಂಬುದನ್ನು ಅರ್ಥ ಮಾಡಿಕೊಳ್ಳುವಲ್ಲಿಯೂ ಕೂಡ ಕ್ವಾಂಟಮ್ ಮೆಕ್ಯಾನಿಕ್ಸ್ ಮುಖ್ಯವಾಗಿದೆ ಎಂದು ನಾವು ಹೇಳುತ್ತೇವೆ. ಇನ್ನು ಈ ಕ್ವಾಂಟಮ್ ಯುಗದ ಸವಾಲುಗಳೇನು ಎಂಬುದನ್ನು ನಾವು ನೋಡುವುದಾದರೆ ಮುಖ್ಯವಾಗಿ ತಾಂತ್ರಿಕ ಅಡೆತಡೆಗಳು, ಅಂದರೆ ಕ್ವಿಟ್ಗಳ ದುರ್ಬಲತೆ. ಈ ಕ್ವಾಂಟಮ್ ಬಿಟ್ಗಳು ಬಹಳ ಸೂಕ್ಷ್ಮವಾಗಿರುತ್ತವೆ ಮತ್ತು ಮಾಹಿತಿಯನ್ನು ಸುಲಭವಾಗಿ ಕಳೆದುಕೊಳ್ಳಬಹುದು. ಕ್ವಾಂಟಮ್ ವ್ಯವಸ್ಥೆಗಳಲ್ಲಿ ನಿಖರತೆಯನ್ನು ಕಾಪಾಡಿಕೊಳ್ಳುವುದು ಕೂಡ ತುಂಬ ಕಷ್ಟದ ಕೆಲಸ. ಅನೇಕ ಕ್ವಿಟ್ಗಳೊಂದಿಗೆ ದೊಡ್ಡ ಸ್ಥಿರವಾದ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ನಿರ್ಮಿಸುವುದು ಕೂಡ ಒಂದು ಪ್ರಮುಖ ಸವಾಲಾಗಿದೆ. ಕ್ವಾಂಟಮ್ ಹಾರ್ಡ್ವೇರ್ ಅತ್ಯಂತ ದುಬಾರಿಯಾಗಿದೆ. ವಿಶೇಷವಾದ ಮೂಲಸೌಕರ್ಯದ ಅಗತ್ಯವೂ ಕೂಡ ಬೇಕಾಗತ್ತೆ ಅಂತೇಳಿ ನಾವು ಹೇಳ್ತೇವೆ. ಮುಂದೆ ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ದೊಡ್ಡ ಸವಾಲು ಪ್ರತಿಭಾ ಕೊರತೆ. ಅಂದರೆ ಕ್ವಾಂಟಮ್ ವಿಜ್ಞಾನಿಗಳು ಮತ್ತು ಇಂಜಿನಿಯರ್ಗಳ ಸಂಖ್ಯೆ ಸೀಮಿತವಾಗಿದ್ದು, ಈ ಕಾರಣಕ್ಕಾಗಿ ಕ್ವಾಂಟಮ್ ತಂತ್ರಜ್ಞಾನಗಳಲ್ಲಿ ಶಿಕ್ಷಣ ಮತ್ತು ತರಬೇತಿ ಕಾರ್ಯಕ್ರಮಗಳ ತುರ್ತು ಅಗತ್ಯವಿದೆ ಅಂತ ಹೇಳ್ತೇವೆ. ನಂತರ ವಿಭಿನ್ನ ದೇಶಗಳು ಕ್ವಾಂಟಮ್ ತಂತ್ರಜ್ಞಾನವನ್ನು ಪ್ರಾಬಲ್ಯಗೊಳಿಸಲು ಪ್ರಯತ್ನಿಸುವುದು ಮುಂದೆ ಭವಿಷ್ಯದಲ್ಲಿ ಒಂದು ಅನಾರೋಗ್ಯಕರ ಸ್ಪರ್ಧೆಯನ್ನು ಹುಟ್ಟುಹಾಕಬಲ್ಲದು. ಇದರಿಂದಾಗಿ ತಂತ್ರಜ್ಞಾನವನ್ನು ದುರ್ಬಳಕೆ ಮಾಡುವ ದುಸ್ಥಿತಿಗೂ ಕೂಡ
ಈ ಒಂದು ಅನಾರೋಗ್ಯಕರ ಸ್ಪರ್ಧೆ ತಂದು ನಿಲ್ಲಿಸಬಹುದು ಅಂತೇಳಿ ಹೇಳ್ಬೋದು. ನಂತರ ಕ್ವಾಂಟಮ್ ಕಂಪ್ಯೂಟರ್ಗಳನ್ನು ನಿರ್ಮಿಸುವ ಈ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸುವಲ್ಲಿ ಎದುರಿಸುತ್ತಿರುವ ಅಡೆತಡೆಗಳು ಕಠಿಣ ಸವಾಲಾಗಿದೆ. ಮುಖ್ಯವಾಗಿ ಕ್ವಿಬಿಟ್ಗಳನ್ನು ಸ್ಥಿರವಾಗಿರಿಸುವುದು ಒಂದು ದೊಡ್ಡ ಸಮಸ್ಯೆ ಆಗಿದೆ. ಅವುಗಳು ಯಾವುದೇ ರೀತಿಯ ತೊಂದರೆಗಳಿಗೆ ನಂಬಲಾಗದಷ್ಟು ಸೂಕ್ಷ್ಮವಾಗಿರುತ್ತವೆ. ಆದ್ದರಿಂದ ಇದು ಚಂಡಮಾರುತದಲ್ಲಿ ಕಾರ್ಡ್ಗಳ ಮನೆಯನ್ನು ನಿರ್ಮಿಸಲು ಪ್ರಯತ್ನಿಸುವಂತೆಯೇ ಇರುತ್ತದೆ. ಅಂತಂದರೆ ನಾವು ಒಂದು ದೊಡ್ಡದಾದ ಚಂಡಮಾರುತ ಬಿಟ್ಟಾಗ ಕಾರ್ಡ್ಗಳಿಂದ ಮನೆಯನ್ನು ನಿರ್ಮಿಸ್ತೇವೆ ಎಂಬುದನ್ನು ಒಮ್ಮೆ ಕಲ್ಪನೆ ಮಾಡಿಕೊಂಡ್ರೆ ಅದು ಎಷ್ಟೊಂದು ಕಷ್ಟದಾಯಕವೋ ಅದೇ ರೀತಿಯಾಗಿ ಇದು ಕೂಡ ಈ ಈ ಕ್ವಿಬಿಟ್ಗಳನ್ನು ಕ್ವಿಬಿಟ್ಗಳನ್ನು ಕೂಡ ಅದೇ ರೀತಿಯ ಒಂದು ದೊಡ್ಡ ಸವಾಲಾಗಿದೆ ಎಂದು ಹೇಳುತ್ತೇವೆ. ಅದಕ್ಕಾಗಿಯೇ ಸಂಶೋಧಕರು ಯಾವಾಗಲೂ ಕ್ವಿಬಿಟ್ಗಳನ್ನು ಹೆಚ್ಚು ಸ್ಥಿರವಾಗಿ ಮತ್ತು ಶಬ್ದಕ್ಕೆ ಕಡಿಮೆ ಸೂಕ್ಷ್ಮತೆಯನ್ನಾಗಿಸುವ ಮಾರ್ಗಗಳನ್ನು ಹುಡುಕುತ್ತಿದ್ದಾರೆ, ನಿರಂತರವಾಗಿ ಪ್ರಯತ್ನದಲ್ಲಿದ್ದಾರೆ ಎಂದು ನಾವು ಹೇಳುತ್ತೇವೆ. ಇನ್ನು ಕೆಲವು ಸಾಧನಗಳನ್ನು ನಾವು ನೋಡಿದ್ವಿ ಅಂತಂದರೆ MRI ಸ್ಕ್ಯಾನರ್, ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕಗಳು, ಪರಮಾಣು ಗಡಿಯಾರಗಳು ಇವೆಲ್ಲವೂ ಕೂಡ ಕ್ವಾಂಟಮ್ ವಿಜ್ಞಾನವನ್ನು ಆಧರಿಸಿಯೇ ಕಾರ್ಯವನ್ನು ನಿರ್ವಹಿಸುತ್ತವೆ ಎಂದು ನಾವು ಹೇಳುತ್ತೇವೆ. ಧನ್ಯವಾದಗಳು.